ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ಧ್ಯಾನಕ್ಕಾಗಿರುವಂಥ ವಿಷಯ ಜ್ಞಾನದ ಆರಂಭ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 111:10 ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ಣ ವಿವೇಕಿಗಳು. ಒಂದು ಮನೆಯಲ್ಲಿ ಒಂದು ಮಗು ಹುಟ್ಟಿತೆಂದರೆ ಅದು ಈ ಲೋಕದಲ್ಲಿ ಅದರ ಜೀವನ ಆರಂಭವಾಗ್ತದೆ. ಅದು ABCD ಕಲಿಯುವಾಗ ಅದು ವಿದ್ಯಾಭ್ಯಾಸದ ಆರಂಭ. ಹಾಗೆಯೇ ಕರ್ತನಲ್ಲಿ ಭಯಪಡುವುದನ್ನು ಯಾವಾಗ ಒಂದು ಮಗು ಕಲಿತುಕೊಳ್ಳುತ್ತದೆಯೋ ಅದು ಆ ಮಗುವಿಗೆ ಜ್ಞಾನದ ಆರಂಭವಾಗಿರುತ್ತದೆ. ಅದಕ್ಕೆ ದೇವರ ವಚನ ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ದಾವೀದನು, ಸೊಲೊಮೋನನು, ಭಕ್ತನಾದ ಯೋಬನು ತಿರುಗಿ ಹೇಳುವಂಥ ಒಂದು ಮಾತು, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಇಷ್ಟಿದ್ದರೂ ಅನೇಕರು ಕರ್ತನ ಬಳಿ ಜ್ಞಾನವನ್ನು ಕೇಳುವುದಿಲ್ಲ. ಜ್ಞಾನವನ್ನು ಕೇಳಿದ ಸೊಲೊಮೋನನು ಬಿದ್ದು ಹೋದನಲ್ಲ, ನಾವು ಬಿದ್ದು ಹೋದರೆ ಎಂಬುದಾಗಿ ನೆನೆಸ್ತಾರೆ. ಸೊಲೊಮೋನನು ಜ್ಞಾನದಿಂದ ಬಿದ್ದು ಹೋಗಲಿಲ್ಲ, ಸ್ತ್ರೀಯರಿಂದ ಬಿದ್ದು ಹೋದ. ನೀವು ನಿಮ್ಮ ಜ್ಞಾನದ ಅಭಿವೃದ್ಧಿಗಾಗಿ ಅಲ್ಲ, ತತ್ವಶಾಸ್ತ್ರಿಗಳ ಜ್ಞಾನವನ್ನಲ್ಲ, ಪರಲೋಕದ ಜ್ಞಾನವನ್ನು ನಾವು ಕೇಳಿಕೊಳ್ಳಬೇಕು. ಪರಿಶುದ್ಧ ಜೀವನವನ್ನು ನಡೆಸಲು, ನಂಬಿಕೆಯ ಜಯದ ಜೀವಿತವನ್ನು ಪೂರೈಸಲು ಪರಲೋಕದ ಜ್ಞಾನ ಪ್ರತಿಯೊಬ್ಬರಿಗೆ ಬೇಕಾಗಿದೆ. ಜ್ಞಾನೋಕ್ತಿ 2:6 ಮತ್ತು 7 ನೋಡ್ರಿ. ಆ ವಾಕ್ಯ ಭಾಗ ಹೇಳಲ್ಪಟ್ಟಿದೆ, ಯೆಹೋವನೇ ಜ್ಞಾನವನ್ನು ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆ ವಿವೇಕ ಹೊರಟು ಬರ್ತದಂತೆ. ಪ್ರಸಂಗಿ 2:26 ನೋಡ್ರಿ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ಕೊಡ್ತಾರಂತೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ಚಿಕ್ಕ ಕಾರ್ಯವಾದರೂ ದೊಡ್ಡ ಕಾರ್ಯವಾದರೂ ಏನಾದರೂ ನಾವು ಸಾಧಿಸಬೇಕು, ಏನಾದರೂ ಮಾಡಬೇಕಂತ ಹೇಳಿದ್ರೆ ನಮಗೆ ಜ್ಞಾನ ಬೇಕು. ಆ ಜ್ಞಾನ ಎಲ್ಲಿಂದ ಸಿಗ್ತದೆ? ಲೋಕದಿಂದ ಸಿಗೋದಿಲ್ಲ, ಈ ಲೋಕದ ಕಾರ್ಯಗಳಿಂದ ಸಿಗೋದಿಲ್ಲ. ದೇವರ ಭಯಭಕ್ತಿಯಿಂದ ಮಾತ್ರ ನಮಗೆ ಜ್ಞಾನ ಸಿಗುತ್ತದೆ. ಆಂಗ್ಲ ಭಾಷೆಯ ನಿಘಂಟನ್ನು, ಆಕ್ಸ್ಫರ್ಡ್ ಡಿಕ್ಷನರಿಯನ್ನು ಎಲ್ಲರೂ ಬಲ್ಲರು. ಅದನ್ನು ರಚಿಸಿದಾತನು ಜೇಮ್ಸ್ ಅಗಸ್ಟರ್ ಹೆನ್ರಿ ಮೂರೆ ಎಂಬಂಥ ಭಕ್ತನು. ಅವರು ವಿದ್ಯಾಭ್ಯಾಸ 8ನೇ ತರಗತಿಯವರೆಗೆ ಮಾತ್ರ ಮಾಡಿದ್ದರು. ಆದರೆ ಬಾಲ್ಯದಿಂದಲೂ ಸತ್ಯ ವೇದವನ್ನು ಓದಿ ಅಭ್ಯಾಸ ಮಾಡಿದರು. ದೇವರಿಗೆ ಭಯಪಡುತ್ತಾ ಇದ್ದರು. ಚಿಕ್ಕಂದಿನಲ್ಲೇ ಸತ್ಯವೇದ ಪದಗಳನ್ನು ಮತ್ತೊಂದು ಭಾಷೆಗೆ ಭಾಷಾಂತರ ಮಾಡುತ್ತಾ ಇದ್ದರಂತೆ. ಕರ್ತನು ಅವರನ್ನು ಪ್ರೀತಿ ಮಾಡುತ್ತಾ ಇದ್ದರಿಂದ, ದೇವರು ಸಹ ಅವರನ್ನು ಪ್ರೀತಿ ಮಾಡುತ್ತಾ ಇದ್ದರಿಂದ ದೇವರು ಅವರಿಗೆ ಜ್ಞಾನವನ್ನು ಕೊಟ್ಟರು. 25ನೇ ವರ್ಷ ವಯಸ್ಸಿನಲ್ಲೇ ಅವರು 25 ಭಾಷೆಗಳನ್ನು ಸರಳವಾಗಿ ಮಾತಾಡಿ ಬರೆಯುತ್ತಾ ಇದ್ದರಂತೆ. ಅಷ್ಟು ಜ್ಞಾನ ಎಲ್ಲಿಂದ ಬಂತು ಅವರಿಗೆ? ದೇವರು ಕೊಟ್ಟಂಥ ಜ್ಞಾನ. ಇವತ್ತು ಪಾಸ್ಟರ್, ನನ್ನ ಮಗ ಚೆನ್ನಾಗಿ ಓದ್ತಾ ಇಲ್ಲ, ಬಹಳ ವೀಕ್ ಆಗಿದ್ದಾನೆ, ಅವನ ಅಭ್ಯಾಸ ಮಾಡೋದ್ರಲ್ಲಿ ಅವನಿಗೆ ಮೊದಲು ದೇವರ ಭಯವನ್ನು ಕಲಿಸ್ರಿ. ನಿಮ್ಮ ಮಕ್ಕಳಿಗೆ ದೇವರ ಭಯವನ್ನು ಕಲಿಸ್ರಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದು ಮಾತ್ರವಲ್ಲ, ಜ್ಞಾನ ಕಡಿಮೆಯಾಗಿದ್ದರೆ ದೇವರನ್ನು ಕೇಳಿಕೊಳ್ಳ್ರಿ. ಇವತ್ತು ಮಕ್ಕಳನ್ನು ಟ್ಯೂಷನ್ಗೆ ಕಳಿಸಲಿಕ್ಕೆ ಸಮಯ ಉಂಟು, ಕೋಚಿಂಗ್ಗೆ ಕಳಿಸಲಿಕ್ಕೆ ಸಮಯ ಉಂಟು. ಆದರೆ ದೇವರ ಆಲಯಕ್ಕೆ, ಆತ್ಮೀಕ ವಿಷಯಗಳಿಗೆ ಕಲಿಸುವುದಕ್ಕೆ ಅನೇಕ ಪೋಷಕರು ಇನ್ನೂ ಮನಸ್ಸು ಮಾಡಿಲ್ಲ. ಆದರೆ ಜ್ಞಾನ ಎಲ್ಲಿ ಸಿಗುತ್ತದೆ? ದೇವರ ಸ್ತೋತ್ರ ಭಯದಲ್ಲೇ ಜ್ಞಾನವು ಸಿಗುವಂಥದ್ದಾಗಿದೆ. ನೋಡ್ರಿ, ಯೇಸು ಸ್ವಾಮಿ ಆರಿಸಿಕೊಂಡಂಥ ಶಿಷ್ಯರೆಲ್ಲರನ್ನು ನೋಡುವಾಗ ಅವರು ಯಾರು ಸ್ತೋತ್ರ ಅಷ್ಟು ವಿದ್ಯಾವಂತರಲ್ಲ, ಸ್ತೋತ್ರ ಅಷ್ಟು ಏನೋ ಡಬಲ್ ಡಿಗ್ರಿ ಅಥವಾ PhD ಪಡೆದವರಲ್ಲ. ಆದರೆ ಕ್ರಿಸ್ತನ ಬಳಿಗೆ ಬಂದಾಗ ದೇವರು ಅವರನ್ನು ಜ್ಞಾನಿಗಳನ್ನಾಗಿ ಮಾಡಿದರು. ಇವತ್ತು ನಿಮಗೂ ಸಹ ದೇವರು ಜ್ಞಾನವನ್ನು ಕೊಡಲಿಕ್ಕಿದ್ದಾರೆ. ನೀವು ಸಹ ಜ್ಞಾನಿಗಳಾಗಿ ಜೀವಿಸಬಹುದು. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಯೆಹೋವನ ಭಯವೇ ಜ್ಞಾನಕ್ಕೆ ಆರಂಭ. ದೇವರೇ, ನಿನ್ನ ಭಯ ಕೊಡ್ರಿ, ಅದರೊಂದಿಗೆ ನಿಮ್ಮ ಜ್ಞಾನ ಕೊಡ್ರಿ. ಹೇಳ್ರಿ, ಸ್ವಾಮಿ, ನನ್ನ ಮಕ್ಕಳಿಗೆ ನಿನ್ನ ಭಯ ಕೊಡ್ರಿ, ಅದರೊಂದಿಗೆ ಜ್ಞಾನವನ್ನು ಕೊಡ್ರಿ. ಹಾಲೆಲೂಯಾ.
ಹಲ್ಲೆಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ಹೊಸ ದಿನಕ್ಕಾಗಿ ನಿನ್ನ ನಾಮವನ್ನು ಘನಪಡಿಸ್ತೇವೆ. ನೀನು ಒಳ್ಳೆ ದೇವರು ಸ್ವಾಮಿ ಅಪ್ಪ. ನೀವೆಷ್ಟು ಒಳ್ಳೆ ದೇವರಪ್ಪ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ ನೋಡ್ತೇವೆ. ನಮಗೆ ನಿನ್ನ ಜ್ಞಾನ ಬೇಕು, ನಿನ್ನ ಸಹಾಯ ಬೇಕು ದೇವರೇ. ಇವತ್ತು ಜ್ಞಾನವಿಲ್ಲದೆ ಎಷ್ಟೋ ಕುಟುಂಬಗಳು ಒಡೆದು ಹೋಗಿವಪ್ಪ. ಜ್ಞಾನ ಇಲ್ಲದಪ್ಪ ಸ್ತ್ರೀ ಕುಟುಂಬವನ್ನು ಒಡೆಯುಳು ಎಂಬುದಾಗಿ ಹೇಳಲ್ಪಟ್ಟಿದೆ ಸ್ವಾಮಿ. ಆದರೆ ಅಪ್ಪ, ನಿನ್ನ ಮಕ್ಕಳು ಜ್ಞಾನವಂತರಾಗಿ, ಜ್ಞಾನ ತಿಳುವಳಿಕೆ ಉಳ್ಳವರಾಗಿ ಜೀವಿಸಬೇಕಪ್ಪ. ಆ ವಿಧದ ಜ್ಞಾನವನ್ನು ಕೊಟ್ಟು ನಿನ್ನ ಮಕ್ಕಳನ್ನು ಘನಪಡಿಸ್ರಿ, ಮಾನಿಸ್ರಿ. ಒಪ್ಪಿಸಿಕೊಡ್ತೇವೆ. ದೊಡ್ಡ ಕಾರ್ಯ ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ಜ್ಞಾನ ಕೊಡುವ ಕರ್ತನ ಬಳಿ ಜ್ಞಾನ ಕೇಳಿಕೊಳ್ಳ್ರಿ, ಭಯಭಕ್ತಿಯಿಂದ ಜೀವಿಸ್ರಿ. ದೇವರು ಜ್ಞಾನ ಕೊಟ್ಟು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಬ್ಲೆಸ್ ಮಾಡಲಿ. ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜೋಯ್. ಗಾಡ್ ಬ್ಲೆಸ್ ಯು ಆಲ್.